ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ ಪಿ ಜಿ ಸಿ ಇ ಟಿ ರಿಲೇಟೆಡ್ ನೋಡಿದ್ರೆ. ಯಾಕಂದ್ರೆ ಈ ವಿಡಿಯೋದಾಗ ನಾನು ಭಾಳಷ್ಟು ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಭಾಳಷ್ಟು ಹುಡುಗರಿಗೆ ಭಾಳಷ್ಟು ಡೌಟ್ ಇರ್ತದೆ. ಯಾಕಂದ್ರೆ ನಾವು ಇದನ್ನೇ ಫೇಸ್ ಮಾಡಿದ್ದೀವಿ ಹೋದ್ಸತಿ. ನನ್ನ ರ್ಯಾಂಕ್ 628 ಬಂದಿತ್ತು ಹೋದ್ಸತಿ. ನನ್ನ ಮಾರ್ಕ್ಸ್ 51 ಇತ್ತು ಪಿ ಜಿ ಸಿ ಟಿ ಎಮ್ ಸಿ ಎ ಒಳಗೆ. ಆದರೆ ಈ ವಿಡಿಯೋದಾಗ ನಾನು ಪಿ ಜಿ ಸಿ ಟಿ ಎಮ್ ಸಿ ಎ ಪ್ಲಸ್ ಎಮ್ ಬಿ ಎದು ಪೂರ ಡೌಟ್ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋದಾಗ ನಾನು ಏನೇನು ಕವರ್ ಮಾಡ್ತೀನಿ ಅಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕ್, ನಿಮ್ಮ ಎಷ್ಟು ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಬರ್ಬೋದು, ಆಮೇಲೆ ಪರ್ಟಿಕ್ಯುಲರ್ ಕಾಲೇಜ್ ಆ ರ್ಯಾಂಕಿಗೆ ಯಾವ ಸೂಟೇಬಲ್ ಅದ, ಮತ್ತು ಸಾರ್ಟೆಡ್ ಲಿಸ್ಟ್ ಆಫ್ ಕಾಲೇಜಸ್ ರ್ಯಾಂಕ್ ವೈಸ್ ಫಸ್ಟ್ ರ್ಯಾಂಕ್ ಹಿಡ್ಕೊಂಡು ಲಾಸ್ಟ್ ರ್ಯಾಂಕ್ ತನಕ ಎಷ್ಟು ಎಲ್ಲ ಕಾಲೇಜ್ ಅದಾವೋ ಅದನ್ನು ಸಾರ್ಟೆಡ್ ಮಾಡಿ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ದಾಗ. ಆಮೇಲೆ ನಿಮಗೆ ಪ್ರೊಸೀಜರು ಹೇಳ್ತೀನಿ ಯಾವ ಥರ ನಾನು ಅದನ್ನು ಸಾರ್ಟ್ ಮಾಡ್ತೀನಿ. ಅದ್ರದಿಂದ ನಿಮ್ಗೆ ಏನು ಯೂಸ್ ಆಗ್ತದಂದ್ರೆ ಎಕ್ಸಾಕ್ಟ್ಲಿ ನಿಮಗೆ ರ್ಯಾಂಕ್ ಬಂದಿರ್ತದೆ ಒಂದು. ಆ ರ್ಯಾಂಕ್ದು ಅಕ್ಕಪಕ್ಕ ಎಷ್ಟೆಲ್ಲ ಕಾಲೇಜ್ ಅದಾವಲ್ಲ ಅದರ ರ್ಯಾಂಕಿಂತ ಹೆಚ್ಚಿನ ರ್ಯಾಂಕಿನ ಕಾಲೇಜು ಇರ್ಬೋದು, ಕಮ್ಮಿ ರ್ಯಾಂಕಿಂದು ಕಾಲೇಜ್ ಇರ್ಬೋದು, ಅವೆಲ್ಲ ನಿಮಗೆ ಪರ್ಟಿಕ್ಯುಲರಾಗಿ ಗೊತ್ತಾಗುತ್ತೆ. ಒಂದು ರೇಂಜ್ ಸಿಗುತ್ತೆ ನಿಮಗೆ ಯಾವ ಕಾಲೇಜ್ ನಿಮ್ಗೆ ನೀವು ಅಪ್ಲೈ ಮಾಡ್ಬೋದಂತ. ಅದಕ್ಕೆ ಈ ವಿಡಿಯೋ ಪೂರ ತಪ್ಪದೆ ಲಾಸ್ಟಿಂದ ನೋಡ್ರಿ, ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ನಡ್ರಿ, ಲೆಟ್ಸ್ ಗೋ. ನಾನಿಲ್ಲೊಂದು ವೆಬ್ಸೈಟ್ ಬಂದೀನಿ, ಪಿ ಜಿ ಸಿ ಟಿ ರಿಸಲ್ಟ್ 2025 ಎಮ್ ಬಿ ಎ ಆ್ಯಂಡ್ ಎಮ್ ಸಿ ಎ, ವಾಟ್ ಈಸ್ ಮೈ ರ್ಯಾಂಕ್ ಆ್ಯಂಡ್ ವಿಚ್ ಕಾಲೇಜ್ ವಿಲ್ ಐ ಗೆಟ್ ಅಂತ ಒಂದು ವೆಬ್ಸೈಟ್ ಇದಿಲ್ಲ. ಈ ವೆಬ್ಸೈಟ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಇದ್ರ ವೆಬ್ಸೈಟಿಗೆ ಬರ್ಬೋದು. ಇಲ್ಲಿ ಬಂದು ನಿಮಗೆ ಏನೂ ಮಾಡೋದಿಲ್ಲ, ಸೀದಾ ತಳಗೆ ಹೋಗೋದದ. ಏನೇನೋ ಒಂದು ಥರ ಡೀಟೇಲ್ಸ್ ಕೊಟ್ಟಾರ, ಬುಕ್ ಮಾರ್ಕ್ ಅದು ಇದು ಅಂತ. ಅದನ್ನೆಲ್ಲ ಏನೂ ನೋಡೋಕೆ ಹೋಗಬೇಡಿ, ಹಾಗೆ ತಳಗೆ ಬನ್ನಿರಿ. ತಳಗೆ ಬಂದಾಗ ನಿಮಗೆ ಇಲ್ಲಿ 2 ಟೆಕ್ಸ್ಟ್ ಫೀಲ್ಡ್ ಸಿಗುತ್ತವೆ, 2 ಬಾಕ್ಸ್ ಇರ್ತಾವೆ. ಇಲ್ಲಿ ನಿಮಗೆ ನಿಮ್ಮ ಒಂದು ಎಮ್ ಸಿ ಇಲ್ಲ ಎಮ್ ಬಿ ಎ ಹಾಕ್ಬೋದು. ಎಮ್ ಬಿ ಎದಾಗ ಎಷ್ಟು ಜನ ಬರ್ತಾರೆ ಈ ಸತಿ ಎಕ್ಸಾಮ್? 18,738. ಹಾಗೆ ಎಮ್ ಬಿ ಎ ಒಳಗೆ 33,202 ಅಂತ ಇಲ್ಲಿ ತೋರ್ಸಾಗ್ತದ. ನಿಮ್ಗೆ ಎಮ್ ಸಿ ಇದ್ರೆ ಎಮ್ ಸಿ ಎ ಸೆಲೆಕ್ಟ್ ಮಾಡಿರಿ, ಎಮ್ ಬಿ ಎ ಇದ್ರೆ ಎಮ್ ಬಿ ಎ ಸೆಲೆಕ್ಟ್ ಮಾಡಿರಿ. ಆಮೇಲೆ ನಿಮ್ಗೆ ಕೀ ಆನ್ಸರ್ಸ್ ಥ್ರೂ ನಿಮ್ಗೆ ಎಷ್ಟು ಆನ್ಸರ್ಸ್ ಕರೆಕ್ಟ್ ಬಂದವಲ್ಲ ಆ ಕರೆಕ್ಟ್ ಆನ್ಸರ್ಸ್ ಹಾಕ್ರಿ. ಇಲ್ಲಿ ಮಾರ್ಕ್ಸ್ ಬಂದಂಥದ್ದು ಹಾಕಿದಾಗ ನೀವು ಪ್ರಿಡಿಕ್ಟ್ ಅಂದ್ರೆ ನಿಮಗೊಂದು ಎಕ್ಸಾಕ್ಟ್ ಅಂತಲ್ಲ. ಹೋದ್ಸತಿ ನಾನು ಈ ಥರದ ಒಂದು ಇದ್ರೊಳಗೆ ಚೆಕ್ ಮಾಡಿದೆ. ಎಕ್ಸಾಕ್ಟ್ ಅಂತಲ್ಲ, ಆದರೆ ಆಲ್ಮೋಸ್ಟ್ ಅದರ ಅಕ್ಕಪಕ್ಕನೇ ನಿಮ್ಗೆ ಅದು ರಿಸಲ್ಟ್ ಕೊಡುತ್ತೆ. ನಂದು ಹೋದ್ಸತಿ ನನಗೆ ಅರೌಂಡ್ 680 690 ತನಕ ಕೊಟ್ಟಿತ್ತು, ಆದರೆ ನಂದು ರ್ಯಾಂಕ್ ಬಂದಿದ್ದು 628. ಇದ್ರಾಗ ನಿಮ್ದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿಮ್ದು ಕಾಸ್ಟ್ ಹಿಡ್ದಿರಲ್ಲ ಇದು, ಆಮೇಲೆ ನಿಮ್ದು ಮಾರ್ಕ್ಸು ಇದು, ಆಮೇಲೆ ನಿಮ್ಮ ಇದು ಬಿ ಸಿ ಎ ಇಲ್ಲ ಬಿ ಬಿ ಎ ಪರ್ಸೆಂಟೈಲ್ ಅಂದರೆ ಸಿ ಜಿ ಪಿ ಎ ಇದೆಲ್ಲ ಹೇಳಿದಿರಲ್ಲ. ಹೀಗಾಗಿ ಅಷ್ಟೊಂದು ಎಕ್ಯುರೇಟ್ ಹತ್ತಲ್ಲ, ಆದರೆ ನಿಮ್ದು ಅರೌಂಡ್ 50 to 60 ವೇರಿಯೇಷನ್ ಆಗ್ಬೋದು ಅಷ್ಟೇ. ಅದಕ್ಕೆ ಇಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು ರ್ಯಾಂಕಿಂದ ನಿಮಗೊಂದು ಐಡಿಯಾ ಬರುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ರ್ಯಾಂಕ್ ಥ್ರೂ ಒಂದು ನಿಮಗೆ ಕಾಲೇಜಸ್ ಹೆಂಗೆ ಸಾರ್ಟ್ ಮಾಡಿ ನಿಮಗೆ ಯಾವ್ಯಾವ ಕಾಲೇಜಸ್ ನಿಮಗೆ ಸಿಗ್ಬೋದಂತ ನಿಮ್ಗೆ ಸಾರ್ಟ್ ಮಾಡೋದು ಹೇಳ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ಲಿ ನೋಡಿರಿ. ಇಲ್ಲಿ ಕ್ರೋಮಿಗೆ ಹೋಗಿ ಪಿ ಡಿ ಎಫ್ ಟು ಎಕ್ಸೆಲ್ ಅಂತ ಸರ್ಚ್ ಮಾಡಿರಿ. ಫಸ್ಟ್ ಒಂದು ವೆಬ್ಸೈಟ್ ಬರ್ತದೆ, ಐ ಲವ್ ಪಿ ಡಿ ಎಫ್ ಅಂತಂದ. ಅದಕ್ಕೆ ಕ್ಲಿಕ್ ಮಾಡಿ, ಮತ್ತೊಂದು ಯಾವುದಕ್ಕೂ ಕ್ಲಿಕ್ ಮಾಡಬೇಡ್ರಿ, ಯಾಕಂದರೆ ಎಲ್ಲ ಪೇಡ್ ಅದಾವೆ, ಅದೊಂದೇ ಫ್ರೀ ಅದ. ಅದು ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ಪಿ ಡಿ ಎಫ್ ಫೈಲ್ ಅಂದರೆ ನಿಮ್ಮ ಪಿ ಜಿ ಸಿ ಟಿ ಕಟ್ ಆಫ್ ಫೈಲ್ ಇರುತ್ತಲ್ಲ ಅದ್ರದ್ದು ನಿಮಗೆ ಸಿಕ್ಲಿಲ್ಲ ಅಂದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊರಿ. ಅದನ್ನು ಬಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ಬಳಿಕ ನಿಮಗೆ ಕನ್ವರ್ಟ್ ಟು ಎಕ್ಸೆಲ್ ಅಂತ ಆಪ್ಷನ್ ಸಿಗುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಲೋಡ್ ಆಗಿ ನಿಮಗೊಂದು ಎಕ್ಸೆಲ್ ಫಾರ್ಮೆಟ್ ಅಂದರೆ ನಿಮ್ಮ ಪಿ ಡಿ ಎಫ್ನಾಗ ಇದ್ದಿದ್ದನ್ನು ಎಕ್ಸೆಲ್ನಾಗ ಕನ್ವರ್ಟ್ ಮಾಡಿ ಒಂದು ಫೈಲ್ನ ಡೌನ್ಲೋಡೇಬಲ್ ಫೈಲ್ನ ಕೊಡುತ್ತೆ. ಆ ಡೌನ್ಲೋಡೇಬಲ್ ಫೈಲ್ನ ಓಪನ್ ಮಾಡಿ ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಆ ಪಿ ಡಿ ಎಫ್ದಾಗ ಎಷ್ಟು ಪೇಜ್ ಇದ್ವಲ್ಲ ಆ ಅಷ್ಟು ಪೇಜಿಂದು ಒಂದೊಂದು ಟೇಬಲ್ ಅಂತ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಟೇಬಲ್ 1 ಟೇಬಲ್ 2 ಅಂತ ನಿಮಗೆ ಅಲ್ಲಿ ತಳಗೆ ಕಾಣತ್ತಿರ್ಬೇಕು. ಅಲ್ಲಿ ನಿಮ್ಗೆ ಪ್ರತಿಯೊಂದು ಪೇಜಿಂದ ಒಂದು ಟೇಬಲ್ ಮಾಡಿ ಕೊಟ್ಟಿರ್ತದೆ. ನಿಮಗೆ ಏನು ಮಾಡೋದು ಅಂದ್ರೆ ಪ್ರತಿಯೊಂದು ಟೇಬಲ್ನ ನೀವು ಕಾಪಿ ಮಾಡಿ ಟೇಬಲ್ 1ಗೆ ಪೇಸ್ಟ್ ಮಾಡಬೇಕು. ನಾ ಇಲ್ಲಿ ಮಾಡಿ ತೋರ್ಸಾತೀನಿ ನಿಮಗೆ. ಪ್ರತಿಯೊಂದು ಟೇಬಲ್ದು ಕಾಪಿ ಮಾಡಿ ಟೇಬಲ್ 1ದ ಕಾಪಿ ಪೇಸ್ಟ್ ಮಾಡಿರಿ. ಅದಾದ ಬಳಿಕ ನಿಮ್ದು 10 to 12 ಏನು ಟೇಬಲ್ ಬಂದಿರ್ತಾವೆ ಅದನ್ನು ಪೇಸ್ಟ್ ನೀವು ಟೇಬಲ್ 1ದಾಗ ಮಾಡಿದಾಗ ನಿಮ್ಗೊಂಥರ ಈ ಥರ ಫೈಲ್ ಸಿಗುತ್ತೆ. ನಾನು ಆಲ್ರೆಡಿ ಮಾಡಿಟ್ಟೀನಿ, ಎಲ್ಲ ಮಾಡಿ ತೋರಿಸಲ್ಲ. ಹೀಗಾಗಿ ಈ ಥರ ನಿಮಗೆ ಅಷ್ಟು ಕಾಲೇಜಿಂದ ಒಂದು ಎಕ್ಸೆಲ್ ಫೈಲ್ ಸಿಗುತ್ತೆ. ಇದು ಎಕ್ಸೆಲ್ ಫೈಲ್ನಾಗ ಯಾಕೆ ಮಾಡ್ಬೇಕಂದ್ರೆ ನಮಗೆ ಸಾರ್ಟ್ ಮಾಡ್ಬೇಕಂದ್ರೆ ನಮಗೆ ಎಕ್ಸೆಲ್ ಶೀಟ್ನಾಗ ಇತ್ತಂದ್ರೆ ಈಸಿಲಿ ಸಾರ್ಟ್ ಆಗುತ್ತೆ. ಪಿ ಡಿ ಎಫ್ನಾಗ ನಿಮ್ಗೆ ಕಾಲಮ್ಸ್ ಕರೆಕ್ಟಾಗಿ ಸಿಗಲ್ಲ. ಅದಕ್ಕೆ ನೀವು ಎಕ್ಸೆಲ್ ಫಾರ್ಮೆಟ್ನಾಗ ಸಾರ್ಟ್ ಮಾಡ್ಬೇಕಾಗ್ತದೆ. ಆಮೇಲೆ ನೀವು ಗ್ರಾಕ್ ಎ ಪಿ ಐ ಅಂತಂದಿರುತ್ತೆ, ಗ್ರಾಕ್ ಎ ಐ ಅಂತ ಒಂದಿರುತ್ತೆ. ಆ ಗ್ರಾಕ್ ಎ ಐದಾಗ ಹೋಗಿ ಆ ಎಕ್ಸೆಲ್ ಶೀಟನ್ನು ಪೇಸ್ಟ್ ಮಾಡಿ ನಾನು ಈ ಕೊಟ್ಟಂಥ ಪ್ರಾಂಪ್ಟ್, ಇಲ್ಲಿ ನಾವು ಒಂದು ಪ್ರಾಂಪ್ಟ್ ಕೊಟ್ಟಿನಿ, ಇದಕ್ಕೆ ಆ ಪ್ರಾಂಪ್ಟ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಪ್ರಾಂಪ್ಟ್ ಹಾಕಿದ ಬಳಿಕ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಕಾಲೇಜಸ್ ಸಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ನೀವು ಕೊಟ್ಟಂಥ ಎಕ್ಸೆಲ್ ಶೀಟ್ನಾಗ ನೀವು ಎಷ್ಟು ಕಾಲೇಜನ್ನು ಕೊಟ್ಟಿರಲ್ಲ, ಅಂದ್ರೆ ಎಷ್ಟು ಕಾಲೇಜಸ್ ಅಲ್ಲಿ ಅದಾವ ಅವ್ರ ರ್ಯಾಂಕ್ ವೈಸ್. ಇಲ್ಲಿ ನಾನು ಕೊಟ್ಟಿದ್ದಂಥ ಕೆಟಗರಿ ಯಾವುದಂದ್ರೆ ಜಿ ಎಮ್ ಅಂದರೆ ಜನರಲ್ ಮೆರಿಟ್. ಈಗ ನೀವು ಬೇಕಾದ್ರೆ ನೀವು ಕೆಲವೊಬ್ರು ಕೆಟಗರಿ 1 ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಇದ್ದವರು ಇರ್ಬೋದು, ಇಲ್ಲ SC ST ಇದ್ದವ್ರು ಇರ್ಬೋದು. ಯಾವುದೇ ಕೆಟಗರಿ ನಿಮಗೆ ರ್ಯಾಂಕ್ ವೈಸ್ ನಿಮ್ಗೆ ಸಾರ್ಟೆಡ್ ಕಾಲೇಜಸ್ ಬೇಕಾಗ್ಯಾವಲ್ಲ, ಅದನ್ನು ನೀವು ಪೇಸ್ಟ್ ಮಾಡಿದ್ರೆ ನಿಮಗೇನು ಸಿಗುತ್ತಂದ್ರೆ ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಲಿ ಅದು ಸಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದ್ರದ್ದು ಉಪಯೋಗ ಏನಪ್ಪ ಅಂದ್ರೆ, ನೀವು ಒಂದ್ಸತಿ ರಿಸಲ್ಟ್ ಬಂದ ಬಳಿಕ ನಿಮ್ಮ ರ್ಯಾಂಕ್ ಸಿಗುತ್ತಲ್ಲ, ಆ ರ್ಯಾಂಕ್ದಿಂದ ನಿಮಗೆ ಸ್ಪೆಸಿಫಿಕ್ ನಿಮಗೆ ಗೊತ್ತಾಗತ್ತಂದ್ರೆ ಯಾವ ಕಾಲೇಜ್ ನಿಮ್ಮ ರೇಂಜ್ದಾಗ ಅದಾವು. ಎಕ್ಸಾಂಪಲ್ ನನ್ನ ರ್ಯಾಂಕ್ ಬಂದ್ಬಿಟ್ಟು 600 ಇತ್ತಂದ್ರೆ ತಿಳ್ಕೊರಿ, 600 ಮ್ಯಾಗು ಮತ್ತು 600 ತೆಳಗೆ ಒಂದು ರೇಂಜು. ಅಂದರೆ ಎಕ್ಸಾಂಪಲ್ ನಾನು 600 ರ್ಯಾಂಕ್ ಬಂದಿತ್ತಂದ್ರೆ ನಾನು ಅರೌಂಡ್ 400 ರ್ಯಾಂಕ್ ಇಟ್ಕೊಂಡು 800 900 ರ್ಯಾಂಕ್ ತನಕ ನನಗೆ ಯಾವ್ಯಾವ ಕಾಲೇಜ್ ಸಿಗ್ಬೋದಲ್ಲ, ಅದ್ರದ್ದೊಂದು ಸೆಟ್ ಆಗಿ ನಿಮ್ಗೊಂದು ರೇಂಜ್ ಸಿಗುತ್ತೆ ಒಂದೇ ಸೈಡಿಗೆ. ಆದರೆ ನೀವು ಅದೇ ನೀವು PGCET ಕಟ್ ಆಫ್ PDF ಥ್ರೂ ಹೋದ್ರೆ ನಿಮಗೆ ಯಾವುದೋ ಒಂದು ಕಾಲೇಜಿಂದ ಸಾರ್ಟೆಡ್ ಇರಲ್ಲ. ನೀವು ಒಂದೊಂದು ಕಾಲೇಜಿನ ನೋಡಿಕೊಂಡು ಹಾಕಬೇಕಾಗತ್ತೆ. ಕೆಲವೊಂದು ಟೈಮ್ ಅಲ್ಲಿ ಕಾಲೇಜ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ರ್ಯಾಂಕ್ನಾಗ ಇದ್ರೂ ನಿಮಗೆ ಕಾಣಲ್ದೆ, ಇಲ್ಲ ನಿಮಗೆ ನೆನಪಾರಿ, ಇಲ್ಲ ನೋಡಲ್ದೆ ಮಿಸ್ ಆಗ್ಬೋದು. ಅದಕ್ಕೆ ಈ ಥರ ನೀವು ಒಂದು ಫಾರ್ಮೇಟ್ನಾಗ ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ ಈಸಿಲಿ ನಿಮ್ಮ ರೇಂಜ್ ಆಫ್ ಕಾಲೇಜ್ ಏನಿರುತ್ತಲ್ಲ ಅವು ಒಂದೇ ಸೈಡ್ ಸಿಕ್ಬಿಡ್ತಾವೆ ನಿಮಗೆ. ಹೀಗಾಗಿ ನೀವು ಒಟ್ಟು ಕಾಲೇಜಸ್ನ ನಿಮಗೆ ಯಾವ ರ್ಯಾಂಕ್ ನಿಮಗೆ ಸಿಕ್ಕೋದಲ್ಲ ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಒಳಗೆ ಹಾಕ್ಬೋದು. ಇದ್ರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ, ಹಾಕಿನಿ. ಇದನ್ನು ಬೇಕಾದ್ರೆ ನಿಮಗೆ ತಿಳಿಲಿಲ್ಲ ಮಾಡಲಿಲ್ಲ ಅಂದ್ರೆ ಇದನ್ನು ರಿಪೀಟ್ ಆಗಿ ನೋಡಿ ಅದನ್ನು ಮಾಡಿರಿ, ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಇದನ್ನು ಮಾಡಿದ ನಾ ಪೂರಾ ನಿಮ್ಮ ಪ್ರೊಸೀಜರ್ ಹೇಳ್ಕೊಟ್ಟಿನಿ ಇದ್ರಾಗ. ಇಷ್ಟು ಈಸಿಯಾಗಿ ಯೂಟ್ಯೂಬ್ನಾಗ ನಿಮಗೆ ಯಾರೂ ಹೇಳ್ಕೊಡಲ್ಲ. ಅದಕ್ಕೆ ಇದನ್ನು ನೋಡಿ ಇದನ್ನು ಅಪ್ಲೈ ಮಾಡಿರಿ. ಈಗ ನೋಡ್ರಿಪ್ಪ ಎಲ್ಲ ನಮ್ದು ಸಾರ್ಟ್ ಆಗ್ಯದ. ಈಗ ಸಾರ್ಟ್ ಆದ ಬಳಿಕ ನಾವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರ್ತಾವಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಗೆ ಮತ್ತೊಂದು ಎಕ್ಸೆಲ್ ಫೈಲ್ ಸಿಗುತ್ತೆ. ಆ ಎಕ್ಸೆಲ್ ಫೈಲ್ನಾಗ ನಿಮಗೆ ಟೋಟಲಿ ನಿಮ್ಮ ರ್ಯಾಂಕ್ ವೈಸ್ ಯಾವ ಕಾಲೇಜ್ ಏನೇನು ಇದೆಯಲ್ಲ ಎಲ್ಲ ಸಾರ್ಟ್ ಆಗಿರ್ತವೆ. ಇದನ್ನು ಎಕ್ಸೆಲ್ ಫಾರ್ಮೆಟ್ನಾಗ ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ, ಇದು RV ಕಾಲೇಜಸ್ ಟಾಪ್ ಅಂದರೆ 31 ರ್ಯಾಂಕ್, GM ದವರಿಗೆ 31 ರ್ಯಾಂಕ್ ಇದ್ರೆ ಈ ಕಾಲೇಜ್ ಸಿಗುತ್ತಂತ ನಿಮಗೆ ಗೊತ್ತಾಗತ್ತಿಲ್ಲಿ. ಆಮೇಲೆ ಅದಾದ ಬಳಿಕ BMS, ಆಮೇಲೆ ಹಾಗೆ ಸಾರ್ಟ್ ಆಗ್ಯಾವ ನೋಡ್ರಿ. 31 114 163 ರ್ಯಾಂಕ್ ವೈಸ್ ಸಾರ್ಟ್ ಆಗ್ಯದ. ಆಮೇಲೆ ನಿಮಗೆ ಸೈಡಿಗೆ ಕಾಲೇಜ್ ಕೋಡು ನೋಡ್ಲಿಕ್ಕೆ ಸಿಗುತ್ತೆ ಅಲ್ಲಿ.